From Karkala to Jog Falls. Time will not come back. Photographers ಎಲ್ಲ ಏನ್ರಿ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇದ್ದೇವೆ ಜೋಗ ಫಾಲ್ಸ್. ನಾವೀಗ ಕಾರ್ಕಳದಿಂದ ಆಗುಂಬೆ ಸನ್ಸೆಟ್ ಪಾಯಿಂಟಿಗೆ ಬಂದೇವೆ. ಇಲ್ಲಿಗ ಒಂದು ಫಸ್ಟ್ ಒಂದು ಡ್ರಾಪ್ ತಗೊಂಡು ನೆಕ್ಸ್ಟ್ ಇಲ್ಲಿಂದ ಜೋಗ ಫಾಲ್ಸಿಗೆ ಹೋಗುವ ಅಂತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬಡವ್ರ ಮನೆ ಮಕ್ಕಳನ್ನ ಉಳಿಸಿ ಬೆಳೆಸಿ ಹಾರೈಸಿ. ನಾವೀಗ ಆಗುಂಬೆ ಸನ್ಸೆಟ್ ಪಾಯಿಂಟ್ ಅಲ್ಲಿ ಇದ್ದೇವೆ, ನೋಡ್ಬೋದು ನೀವು. ಈ ಕಡೆಯಿಂದ ಎಲ್ಲ ಫುಲ್ ಮಂಜು ಬಿದ್ದಿದೆ ಮತ್ತು ಜನ ಎಲ್ಲ ತುಂಬ ಇದ್ದಾರೆ, ನೋಡ್ಲಿಕ್ಕೆ ಬಂದಿದ್ದಾರೆ ಜನ. We are here in check post. ತುಂಬಾ ಲೆಂತ್ ಇರುವ ಬಸ್ ಮತ್ತೆ ಲಾರಿಗಳಿಗೆ, ಹೆವಿ ವೆಹಿಕಲ್ಗಳಿಗೆ ಇದರಲ್ಲಿ ಬಿಡುವುದಿಲ್ಲ, ಯಾಕಂದ್ರೆ ಕೆಳಗೆ ಇಳಿಲಿಕ್ಕೆ ಆಗುದಿಲ್ಲ, ಬೇರೆ ವೆಹಿಕಲ್ಗೆ ಬರ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಚೆಕ್ ಪೋಸ್ಟ್ ತನಕ ಬಂದಿದ್ದಾರೆ. ಇವರು ಬಸ್ನವರಿಗೆ ಹಿಂದೆ ಹೋಗ್ತಾ ಇದ್ದಾರೆ. ಈ ಹೆವಿ ವೆಹಿಕಲ್ಸ್ ಅವರನ್ನೆಲ್ಲ ಕೆಳಗಡೆ ಬಿಟ್ರೆ ಫುಲ್ ಘಾಟ್ ಸೆಕ್ಷನ್ ಬ್ಲಾಕ್ ಆಗ್ತದೆ, ಯಾರಿಗೂ ಕೂಡ ಆಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ಇವರನ್ನ ಇಲ್ಲಿಂದ ಚೆಕ್ ಪೋಸ್ಟ್ ಹಿಂದೆ ಕಳಿಸ್ತಾ ಇದ್ದಾರೆ. ಆಫ್ಟರ್ ದ ಲಾಂಗ್ ಟೈಮ್ ನಾವೀಗ ಒಂದು ಲಾಂಗ್ ಜರ್ನಿ ಬಂದಿದ್ದೇವೆ. ಫ್ರಮ್ ಕಾರ್ಕಳ ಟು ಜೋಗ ಫಾಲ್ಸ್. ಇರುವುದೊಂದೇ ಜೀವನ, ಇವತ್ತು ಜಾಲಿ ಮಾಡಬೇಕು, ನಾಳೆಯಿಂದ ಎಲ್ಲ ಖಾಲಿ ಖಾಲಿ. ನಾಳೆ ಎಂಬುದು ಯಾವುದು ಗ್ಯಾರಂಟಿ ಇಲ್ಲ. ಸೊ ಇವತ್ತೇ ಎಂಜಾಯ್ ಮಾಡಬೇಕು. ಟೇಸ್ಟ್ ವೈಸ್ ಈ ಹೋಟೆಲ್ ಪಲ್ಲವಿ ದಿ ಬೆಸ್ಟ್ ಅಂತ ಹೇಳ್ಬೋದು. ಶಿವಮೊಗ್ಗದಲ್ಲಿ ಯಾರೆಲ್ಲ ಈ ಹೋಟೆಲಲ್ಲಿ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ. ಟಿಫಿನ್ ಮುಗಿಸಿ ನಾವೀಗ ಹೋಗ್ತಾ ಇದ್ದೇವೆ, ಪುನಃ ಜರ್ನಿ ಸ್ಟಾರ್ಟ್ ಮಾಡಿದ್ದೇವೆ. ನಾವೀಗ ಜೋಗ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಒಂದು 100 ಕಿಲೋಮೀಟರ್ ಆಗ್ತದೆ ಜೋಗ ಫಾಲ್ಸ್ಗೆ ಅಂತ. ನೀವು ಒಮ್ಮೆ ಆದರೂ ಹೀಗೆ ಜಾಲಿ ರೈಡ್ ಹೋಗಬೇಕು, ಯಾಕಂದರೆ ಟೈಮ್ ವಿಲ್ ನಾಟ್ ಕಮ್ ಬ್ಯಾಕ್ ಆ್ಯಂಡ್ ಏಜ್ ವಿಲ್ ನಾಟ್ ಕಮ್ ಬ್ಯಾಕ್, ಮನಿ ವಿಲ್ ಕಮ್ ಬ್ಯಾಕ್. ಸೊ ಇವತ್ತಿನ ಏನಿದೆ ಅದರಲ್ಲಿ ಎಂಜಾಯ್ ಮಾಡಬೇಕು. ನಾಳೆ ಎಂಜಾಯ್ ಮಾಡಬೇಕಂತ ಇದೆ, ಅವ್ನು ಯಾವತ್ತೂ ಎಂಜಾಯ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬ್ರೋ ಗಾಡಿ ಒಂದು ಸೈಡ್ ಹಾಕಿ, ನಾವು ಇಲ್ಲಿ ಬೊಂಡ ಕೊಡ್ದು ಮುಂದೆ ಹೋಗುವ. ನೀರಿರಲಿ ಜಾಸ್ತಿ. ಎಷ್ಟು ಬಂದು ಬೊಂಡಕ್ಕೆ? 50. ಜೋಗ ಫಾಲ್ಸ್ ಇಲ್ಲಿಂದ ಎಷ್ಟು 50 ಕಿಲೋಮೀಟರ್ ಆಗ್ತದಾ? 55 ಕಿಲೋಮೀಟರ್. ಸಾಗರ ಮೂಲಿ 4 ಇನ್ನೊಂದು ಬೇಕು. ಈ ನೇಚರ್ ಮಧ್ಯ ನೈಸ್ ರೋಡು, ಹಾಗೆ ನಮ್ಮದು ರಾಯಲ್ ಎನ್ಫೀಲ್ಡು ಒಂಥರ ಬೇರೆ ರೀತಿಯೇ ವೈಬ್ ಕೊಡ್ತಾ ಉಂಟು. ಸೊ ಸುಮಾರು ದಿನ ಆಗಿತ್ತು ಈ ರೀತಿ ರೈಡ್ ಹೋಗದೆ. ಇವತ್ತಿನ ಈ ರೈಡ್ ತುಂಬ ಖುಷಿ ಕೊಡ್ತಾ ಉಂಟು. ಈ ಘಾಟ್ ಸೆಕ್ಷನಲ್ಲಿ ಎಲ್ಲ ಹೋಗುವಾಗ ಯಾರಿಗೆಲ್ಲ ಈ ರೀತಿ ಅನುಭವ ಆಗಿದೆ, ಈ ರೆಡ್ ಬಸ್ ನೋಡಿದ ಕೂಡಲೇ ಯಮಧರ್ಮರಾಯನನ್ನು ನೋಡಿದಾಗ ಯಾರಿಗೆಲ್ಲ ಅನಿಸ್ತದೆ? ನನಗಂತೂ ಹೀಗೆ ಅನಿಸ್ತದೆ. ನಿಮಗೂ ಹೀಗೆ ಅನಿಸಿದರೆ ತಪ್ಪದೆ ಕಮೆಂಟ್ ಮಾಡಿ. ನಾವೀಗ ಆಲ್ಮೋಸ್ಟ್ ಸಾಗರ ರೀಚ್ ಆಗಿದ್ದೇವೆ. ರೋಡ್ ಅಂತೂ ಸಖತ್ತಾಗಿದೆ, ವೆದರ್ ಸೂಪರ್ ಆಗಿದೆ. ಈಗ ಆಲ್ಮೋಸ್ಟ್ 11:30 ಆಯಿತು, ಆದರೆ ಕೂಡ ವೆದರ್ ಸಖತ್ತಾಗಿದೆ. ಇಲ್ಲಿಂದ ಜೋಗ ಫಾಲ್ಸ್ ಕೇವಲ 12 ಕಿಲೋಮೀಟರ್. ವಿ ಆರ್ ಗೆಟಿಂಗ್ ಕ್ಲೋಸರ್ ಟು ದ ಟಾರ್ಗೆಟ್. ಮನೇಲಿ ಕುತ್ಕೊಂಡು ಜಾಲಿ ಮಾಡೋದಕ್ಕಿಂತ ಈ ರೀತಿ ಎಂಟಿ ರೋಡಲ್ಲಿ ಬೈಕಲ್ಲಿ ತಿರ್ಗೋದೇ ಒಂಥರ ಮಜಾ ಇದೆ. ಫೈನಲಿ ನಾವೀಗ ಜೋಗ ಫಾಲ್ಸ್ ಗೇಟಿಗೆ ಬಂದಿದ್ದೇವೆ. ಇಷ್ಟು ದೊಡ್ಡದಾಗಿ ಏನು ಈ ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ, ಇದೇ ಶರಾವತಿ ಬ್ರಿಡ್ಜ್. ಇದರಿಂದಾನೇ ನಿಮಗೆ ನೀರು ಪಾಸಾಗಿ ಮುಂದೆ ಫಾಲ್ಸಿಂದ ಕೆಳಗಡೆ ನೀರು ಬೀಳ್ತದೆ. ಇದು ವೆಲ್ಕಮ್ ಟು ಜೋಗ ಫಾಲ್ಸ್ ಎಂಟ್ರೆನ್ಸ್ ನೇಮ್ ಬೋರ್ಡ್. ಹಾಂ, ಜಾಲಿ ಪಾಯಿಂಟ್ ಇದೆ, ನೋಡ್ತೀರಾ? ಗೂಗಲ್ ಪೇಜಿಗೆ ಗ್ಯಾಸ್ಗೆ
ಜೋಗದಲ್ಲಿ ಈಗ ಎಂಟ್ರಿ ಫೀಸ್ ಕಟ್ಲಿಕ್ಕೆ ಉಂಟು. ಇದೇ ಎಂಟ್ರಿ ಗೇಟ್. ಇಲ್ಲಿ ರಿಸಿಪ್ಟ್ ಮಾಡಬೇಕು. ನಿಮ್ಮ ಹತ್ರ ಬೇರೆ ರೀತಿಯ DSLR ಇಲ್ಲ Insta360 ಯಾವುದೇ ರೀತಿಯ ಇದಿದ್ರೆ ಅದಕ್ಕೆ ಇಲ್ಲಿ ರಿಸಿಪ್ಟ್ ಮಾಡಬೇಕು. ಒಳಗಡೆ ಅಲೋ ಮಾಡಲ್ಲ ಇಲ್ಲಾಂದರೆ. ಈ ಎಂಟ್ರಿ ರೋಡ್ ಫುಲ್ ಧೂಳು ಮತ್ತು ಕೆಸರಾಗಿದೆ. ಆಲ್ಮೋಸ್ಟ್ ಎಲ್ಲ ರಿನೋವೇಷನ್ ಎಲ್ಲ ಆಗ್ತಾ ಉಂಟು. ಮುಂದೆ ಬೇರೆ ರೀತಿಯ ಒಂದು ಆಕರ್ಷಣಾ ಕೇಂದ್ರ ಆಗುವಂಥ ಎಲ್ಲ ಕಾಣ್ತಾ ಉಂಟು. ಭಾರಿ ದೊಡ್ಡದಾಗಿ ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು 1.5 year ಬಿಟ್ಟು ನೋಡಿದರೆ ಗೊತ್ತಾಗ್ತದೆ ಯಾವ ರೀತಿ ಜೋಗ್ ಫಾಲ್ಸ್ ರೀಕ್ರಿಯೇಷನ್ ಆಗಿರ್ತದೆ ಅಂತ. ನಾವೀಗ ಎಕ್ಸಾಕ್ಟ್ ಹೋಟೆಲ್ ಮಯೂರ ಮುಂದೆ ಇದೆ. ನಿಮ್ಗೆ ಏನಾದರೂ ಊಟ ಮತ್ತು ವಸತಿ ಸೌಲಭ್ಯ ಬೇಕಾದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸೆಂಬರ್ ನಂತರ ಯಾರೆಲ್ಲ ಈ ಜೋಗ್ ಫಾಲ್ಸ್ ವಿಸಿಟ್ ಮಾಡ್ತೀರಾ ಅವರಿಗೆ ಕಟ್ಟಕಡೆಯದಾಗಿ ಕಾಣುವ ಒಂದು ಪ್ರಶ್ನೆ, ಗಾಡಿ ಪಾರ್ಕಿಂಗ್ ಮಾಡಿದ ಮೇಲೆ ಇಲ್ಲಿ ಜೋಗ್ ಫಾಲ್ಸ್ ಎಲ್ಲಿದೆ ಅಂತ. ಸೇಮ್ ಟು ಸೇಮ್ ಎಲ್ಲ ಕಡೆ ಮೇಲಿಂದ ಬಂಡೆಯಿಂದ ನೀರು ಬೀಳ್ತದೆ. ಇದರಲ್ಲಿ ಯಾವುದು ಜೋಗ್ ಫಾಲ್ಸ್, ಯಾವುದು ರಾಜಾರಾಣಿ ರಾಕೆಟ್ ಯಾವುದು ಅಂತಲೇ ಗೊತ್ತಾಗೋದಿಲ್ಲ. ನಿಮಗೆ ಬೆಸ್ಟ್ ವ್ಯೂ ಸಿಗಬೇಕಂದ್ರೆ ಮೋಸ್ಟ್ಲಿ ಮಾನ್ಸೂನ್ ಟೈಮಲ್ಲಿ ಬರಬೇಕು. ಜೂನ್ ಇಲ್ಲಾಂದರೆ ಜುಲೈ ತಿಂಗಳಲ್ಲಿ ಬಂದರೆ ಒಳ್ಳೆ ವ್ಯೂ ಸಿಗ್ತದೆ. ಡಿಸೆಂಬರ್ ನಂತರ ನೀವೇನಾದರೂ ವಿಸಿಟ್ ಮಾಡಿದರೆ ಈ ಜೋಗ್ ಫಾಲ್ಸ್ ಇದು ಬೆಸ್ಟ್ ವ್ಯೂ ಸಿಗೋದಿಲ್ಲ. ನೀವೇನು ಈ ಮುಂಗಾರುಮಳೆ ಪಿಕ್ಚರಲ್ಲಿ ನೋಡ್ತೀರಾ ಆ ರೀತಿ ವ್ಯೂವೇ ಇಲ್ಲ ಇದರಲ್ಲಿ. ಕಾರ್ಕಳದಿಂದ ಸುಮಾರು 200 ಕಿಲೋಮೀಟರ್ ಬಂದು ಫುಲ್ ಡಿಸಪಾಯಿಂಟ್ಮೆಂಟ್. ಬಂದಿದ್ದೆ ಒಂದು, ಇಲ್ಲಿ ಕಾಣ್ತಿರೋದೇ ಒಂದು. ಕಾರ್ನಲ್ಲಿ ಬಂದರೆ ಬೈಕ್ನಲ್ಲಿ ಬಂದರೆ ಅದೇ ಹೊರಗಡೆ ಬಂದರೆ ಅದು ಕೆಳಗಡೆ ಅಲ್ಲಿ ಬರುತ್ತೆ. ಫಾಲ್ಸ್ ಪಾಯಿಂಟ್ ಅಲ್ಲಿದೆ. ನಾವು ಎಕ್ಸಾಕ್ಟ್ ಜೋಗ್ ಫಾಲ್ಸ್ ವ್ಯೂಸ್ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಅಂಕಲ್ ಸಿಕ್ಕಿ ಹೇಳಿದರು ಇದು ವಿದ್ಯುತ್ ಸ್ಥಾವರ, ಇದಕ್ಕಿಂತ ಮುಂದೆ ಹೋದರೆ ನಿಮಗೆ ಜೋಗ್ ಫಾಲ್ಸ್ ವ್ಯೂ ಸಿಗ್ತದೆ ಅಂತ ಹೇಳಿದರು. ಫೈನಲಿ 190 ಕಿಲೋಮೀಟರ್ ಆದಮೇಲೆ ನಾವೀಗ ಜೋಗ್ ಫಾಲ್ಸಿಗೆ ಬಂದಿದ್ದೇವೆ. ನಾವು ಆಗಲೇ ಆಫ್ಟರ್ 4 hours ಜರ್ನಿ ವಿ ಆರ್ ಕೇಮ್ ಹಿಯರ್ ಟು ಸಿ ಜೋಗ್ ಫಾಲ್ಸ್. ನೋಡಿ ಅದರಲ್ಲಿ ಈಗ ಕಾಮನ್ ಬಿಲ್ ಕಾಣಿಸ್ತಾ ಉಂಟು. ರಾಜಾರಾಣಿ ತುಂಬಾ ಜನ ಬಂದಿದ್ದಾರೆ ಜೋಗ್ ಫಾಲ್ಸ್ ನೋಡ್ಲಿಕ್ಕೆ. ಫೋಟೋಗ್ರಾಫರ್ಸ್ ಎಲ್ಲ ಇದ್ದಾರೆ. ನಿಮ್ಗೆ ಏನಾದರೂ ಫೋಟೋ ತಗೊಳ್ಳಿಕ್ಕಿದ್ರೆ ಕಪಲ್ಸ್ ಒಟ್ಟಿಗೆ ಎಲ್ಲ ಫೋಟೋ ತಗೊಳ್ಳಿಕ್ಕಿದ್ರೆ ತಗೊಳ್ಬೋದು. ಪರ್ ಫೋಟೋಗೆ 30 rupees ಇಲ್ಲಿ ಚಾರ್ಜ್ ಮಾಡ್ತಾರೆ. ಜೋಗದಲ್ಲಿ ಒಂದು ಬೀಡ ಯಾರಿಗೆಲ್ಲ ಇಷ್ಟ ಉಂಟು ಅವರೆಲ್ಲ ಟೇಸ್ಟ್ ಮಾಡ್ಬೋದು. ನೋಡಿ ಅದರಲ್ಲಿ ಈಗ ಕಾಮನ್ ಬಿಲ್ ಕಾಣ್ತದೆ ನಿಮಗೆ. ಎಕ್ಸಾಕ್ಟ್ ಕಾಮನ್ ಬಿಲ್ ನೋಡಿ. ಈ ಜೋಗ ಜಲಪಾತ ನಮ್ಮ ಭಾರತದಲ್ಲಿ 2ನೇ ಅತಿ ಎತ್ತರದ ಜಲಪಾತ ಆಗಿದೆ. ಸೊ ಸುಮಾರು 253 ಮೀಟ್ರಿಂದ ಮೇಲ್ಗಡೆಯಿಂದ ಇಲ್ಲಿಗೆ ನೀರು ಬೀಳ್ತದೆ ಕೆಳಗಡೆ. ಈ ಜೋಗ ಜಲಪಾತದಲ್ಲಿ 4 ಪಾರ್ಟಿಷನ್ ಉಂಟು, ರಾಜ, ರಾಣಿ, ರೋರರ್, ರಾಕೆಟ್ ಅಂತ. ಈ ಜೋಗ ಜಲಪಾತದ ನೀರು ಬೀಳುವಂಥದ್ದು ಶರಾವತಿ ನದಿಯಿಂದ. ಇವಾಗ ಡ್ಯಾಮ್ ಗೇಟ್ ಹಾಕಿದ್ದಾರೆ, ಸೊ ಹಾಗಾಗಿ ನೀರಿಲ್ಲ ಇಲ್ಲಿ. ಇದೇ ಪ್ಲೇಸಲ್ಲಿ ಮುಂಗಾರು ಮಳೆ ಮತ್ತು ಈ ಜೋಗದ ಸಿರಿ ಬೆಳಕಿನಲ್ಲಿ ಹಾಡು ಶೂಟಿಂಗ್ ಆದದ್ದು. ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ, ಅದು ಇದರಲ್ಲೇ ಶೂಟಿಂಗ್ ಆದದ್ದು. ನಾವು ಮತ್ತು ಫ್ರೆಂಡ್ಸ್ ಜೋಗ್ ಫಾಲ್ಸ್ಗೆ ಬಂದಿದ್ದೇವೆ. ಫೋಟೋ ತೆಗೆದಕ್ಕೆ ಧನ್ಯವಾದಗಳು ಶರಣ್. ಈ ಜಲಪಾತವನ್ನು ಜೋಗ ಅಥವಾ ಗೇರುಸೊಪ್ಪೆ ಜಲಪಾತ ಅಂತ ಕರೀತಾರೆ. ಲಿಂಗನಮಕ್ಕಿ ಡ್ಯಾಮ್ ಆದ ನಂತರ ಈ ಜೋಗ ಜಲಪಾತಕ್ಕೆ ನೀರಿನ ಹರಿವಿನ ಪ್ರಮಾಣ ಕಡಿಮೆ ಆಗಿದೆ. ಸೊ ಹಾಗಾಗಿ ಅಲ್ಲಿ ಗೇಟ್ ಓಪನ್ ಮಾಡಿದರೆ ಮಾತ್ರ ಇಲ್ಲಿ ನೀರು ಜಾಸ್ತಿಯಾಗಿ ಬೀಳ್ತದೆ ಕೆಳಗಡೆ, ಇಲ್ಲಾಂದರೆ ಇಷ್ಟೇ ನೀರು ಬೀಳ್ತಾ ಇರ್ತದೆ. ಇವಾಗ ಕಾಣಿಸ್ತಾರೆ ಈ ಜೋಗ ಜಲಪಾತ. ವರ್ಲ್ಡಲ್ಲಿ ಜಲಪಾತದ ಪಟ್ಟಿಯಲ್ಲಿ 13ನೇ ಸ್ಥಾನದಲ್ಲಿ ಇದೆ ನೋಡಿ. ಇವಾಗ ಕ್ಲೋಸ್ ಅಲ್ಲಿ ಜೋಗ್ ಫಾಲ್ಸ್ ರಾಜ, ರಾಣಿ, ರೋರರ್, ರಾಕೆಟ್. ಇವಾಗ ನೀರು ಸ್ವಲ್ಪ ಕಡಿಮೆ ಉಂಟು. ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಒಳ್ಳೆ ವ್ಯೂ ಇರ್ತದಂತೆ. ನಮ್ಗಂತೂ ಇದರಲ್ಲಿ ಫುಲ್ ಡೌಟ್, ಯಾವುದು ರಾಜ ಯಾವುದು ರಾಣಿ ಅಂತ.
ನೋಡ್ಲಿಕ್ಕೆ ಎಲ್ಲ ಕೂಡ ಒಂದೇ ರೀತಿ ಕಾಣಿಸ್ತಾ ಉಂಟು. ರಿನೋವೇಷನ್ ಎಲ್ಲ ಆಗ್ತಾ ಉಂಟು. ನೆಕ್ಸ್ಟ್ ಇನ್ನು ಈ ಜೋಗ್ ಫಾಲ್ಸ್ ಇದು ಕೆಳಗಡೆ ಹೋಗ್ಲಿಕ್ಕೆ ಬಿಡ್ತಾರಂತೆ. ನಿಮಗೆ ಇದು ಎಂಡ್ ಪಾಯಿಂಟ್ ಕಾಣ್ತದಿಲ್ಲ, ಅದ್ರಲ್ಲಿ ಕೆಳಗಡೆ ಹೋಗ್ಲಿಕ್ಕೆ ಬಿಡ್ತಾರಂತೆ. ಈ ಜೋಗ ಜಲಪಾತದ ಬೇಸ್ಮೆಂಟಿಗೆ ಹೋಗ್ಬೇಕಾದ್ರೆ 1400 ಮೆಟ್ಲಿಂದ ಕೆಳಗಡೆ ಇಳ್ಕೊಂಡು ಹೋಗಬೇಕು. ರೈನ್ ಸೀಸನ್ ಎಲ್ಲ ಫುಲ್ ಸ್ಟಾಪ್ ಆದಮೇಲೆ ಇದಕ್ಕಿಂತ ಕೆಳಗಡೆ ಹೋಗ್ಲಿಕ್ಕೆ ಬಿಡ್ತಾರೆ. ಆವಾಗ ನಿಮಗೆ ಮೇಲಿಂದ ಡೈರೆಕ್ಟ್ ಕೆಳಗಡೆ ಬೀಳುವಾಗ ನೀರು ಯಾವ ರೀತಿ ಕಾಣ್ತದೆ ಅಂತ ನೋಡ್ಲಿಕ್ಕೆ ಆಗ್ತದೆ. ಜೋಗ್ ಫಾಲ್ಸ್ ನೋಡಿ ಆಯ್ತು, ಈಗ ನಾವೀಗ ರಿಟರ್ನ್ ಹೋಗ್ತಾ ಇದ್ದೇವೆ. ಫೈನಲಿ ನಾವೀಗ ಜೋಗ್ ಫಾಲ್ಸ್ ನೋಡಿ ಆಯ್ತು, ನಾವೀಗ ಹೋಗ್ತಾ ಇದ್ದೇವೆ ರಿಟರ್ನ್ ಊಟ ಮಾಡಲಿಕ್ಕೆ. ಇವಾಗ ನಾವು ಹೋಗುವಾಗ ರೈಟ್ ಸೈಡ್ ರೋಡಲ್ಲಿ ಹೋಗ್ತೇವೆ. ಇದು ಡೈರೆಕ್ಟ್ ಭಟ್ಕಳಕ್ಕೆ ಹೋಗ್ತದೆ. ಜೋಗಕ್ಕೆ ಬಂದವರು ಬೋಟಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಬೋಟಿಂಗ್ ಕೂಡ ಮಾಡ್ಬೋದು. ಇದರಲ್ಲಿ ಬೋಟಿಂಗ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಉಂಟು. ರೈಟ್ ಸೈಡಿಗೆ ಬಂದರೆ ನಿಮಗೆ ಶರಾವತಿ ನದಿ ಸಿಗ್ತದೆ. ಶರಾವತಿ ನದಿಗೆ ಬೋಟಿಂಗ್ ಎಲ್ಲ ಉಂಟು. ಕುಲದನ ಗುಣಸ ಒಂದು ಬರೋದು ಮಾತ್ರ ನಮ್ಮ ಕಟ್ಲೆ ಕರೆಕ್ಟ್ ಹೋಗಿ ಅಲ್ಲಿ ಹಾಕಲು ರೇಸ್ ಹೇಳ್ತಿಲ್ಲ ಮಾರೆ ಸಾವು. ನಮ್ಮ ಮಲ್ದಾಟ ಹಾನಿ ತವಾಗ್ಲೇ ಗೊತ್ತಾದ್ದು ಸೇರ್ತು. ಊಟ ಮುಗಿಸಿ ನಾವೀಗ ಹೋಗ್ತಾ ಇದ್ದೇವೆ ಲಿಂಗನಮೆಕ್ಕಿ ಡ್ಯಾಮ್ ನೋಡಲಿಕ್ಕೆ. ಫಾಲ್ಸ್ಗೆ ಹೋಗುವ ದಾರಿ. ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಶರಾವತಿ. ಟಿಕೆಟ್ ಉಂಟು. ಇಲ್ಲಿದು ಸೆಕ್ಯೂರಿಟಿ ಇನ್ಚಾರ್ಜ್ ಒಳಗೆ ಬಿಡುವುದಿಲ್ಲ ಅಂತ ಹೇಳಿದರು. ಓನ್ಲಿ ಫಾರ್ ಇನ್ಸೈಡರ್ಸ್, ಔಟ್ಸೈಡ್ನವರಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂತೆ, ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರು. ಸೊ ನಾವು ಹೋಗ್ತಾ ಇದ್ದೇವೆ ಈಗ ರಿಟರ್ನ್. ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ನಾವೀಗ ರಿಟರ್ನ್ ಹೋಗ್ತಾ ಇದ್ದೇವೆ. ಆಫ್ಟರ್ ಜೋಗ್ ಫಾಲ್ಸ್ ನಾವೀಗ ಬಂದಿದ್ದೇವೆ ಮರವಂತೆ ಬೀಚ್ಗೆ. ಮರವಂತೆ ಬೀಚಲ್ಲಿ ಸಂಜೆ ಸನ್ಸೆಟ್ ನೋಡಲಿಕ್ಕೆ ಸೂಪರ್ ಆಗಿರುತ್ತೆ. ಸೊ ನಾವು ಬಂದದ್ದು ಲೇಟ್ ಆಯಿತು, ಹಾಗಾಗಿ ಇಲ್ಲಿ ಕೂಡ ಚಾನ್ಸ್ ಮಿಸ್. 4:15 5:30 ಟೈಮಲ್ಲಿ ಬಂದರೆ ನಿಮಗೆ ಸೂಪರಾಗಿ ಒಂದು ಸನ್ಸೆಟ್ ನೋಡಲಿಕ್ಕೆ ಆಗ್ತದೆ. ಅದ್ರ ಮೇಲೆ ಬಂದರೆ ಆಗೋದಿಲ್ಲ. ಈ ಬೀಚ್ ಇರೋದು ಬೈಂದೂರಲ್ಲಿ. ಈ ಬೀಚಿಗೆ ಇನ್ನೊಂದು ಅಡ್ಡ ಹೆಸರುಂಟು, ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಹಾಕಿ. ಕಾಂಬಾ. 60 ಕಿಲೋಮೀಟರ್ ರೈಡ್ ಮಾಡಿ ಸಾಕಾಯ್ತು. ಈಗ ನಾವು ಮರವಂತೆ ಬೀಚಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದ್ದೀವಿ. ಮರವಂತೆ ಬೀಚಲ್ಲಿ ಇವತ್ತು ಸಂಡೇ ಸುಮಾರು ಜನ ಬಂದಿದ್ದಾರೆ ನೋಡ್ಬೇಕು. ಆ ಕಡೆನೂ ಜನ, ಈ ಕಡೆನೂ ಜನ, ಆದ್ರೆ ಒಂಥರ ಗಾಳಿ ತಂಗಾಳಿ ಬೀಸ್ತಾ ಉಂಟು. ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡುವಂಥ ಟೈಮ್ ಬಂದೇ ಬಿಡ್ತು. ಸೊ ನಾವಂತೂ ಇಲ್ಲಿಂದ ಸೀದಾ ಡೈರೆಕ್ಟ್ ಕಾರ್ಕಳ ಹೋಗ್ತಾ ಇದ್ದೇವೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.